ತಪಸ್ಸು ಕಾಲದ 3ನೆಯ ಶನಿವಾರ. ಮೊದಲನೇ ವಾಚನ. ಪ್ರವಾದಿ ಹೋಶೇಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ನನ್ನ ಜನರು ನನ್ನನ್ನು ಮೊರೆ ಹೋಗುತ್ತಾ ಹೀಗೆನ್ನುವರು, ಬನ್ನಿ ಸರ್ವೇಶ್ವರ ಸ್ವಾಮಿಯ ಬಳಿಗೆ ಹಿಂದಿರುಗೋಣ. ಅವರು ನಮ್ಮನ್ನು ಛಿದ್ರಗೊಳಿಸಿದವರು, ಅವರು ನಮ್ಮನ್ನು ಗಾಯಗೊಳಿಸಿದ್ದಾರೆ. ಅವರೇ ನಮ್ಮ ಗಾಯಗಳನ್ನು ಕಟ್ಟಿ ಗುಣಪಡಿಸುವರು. ಒಂದೆರಡು ದಿನಗಳ ನಂತರ ಅವರು ನಮ್ಮನ್ನು ಬದುಕಿಸುವರು. 3ನೆಯ ದಿನದಲ್ಲಿ ಅವರು ನಮ್ಮನ್ನು ಎಬ್ಬಿಸುವರು. ಆಗ ನಾವು ಅವರ ಸನ್ನಿಧಿಯಲ್ಲಿ ಬಾಳುವೆವು. ನಿರಂತರವಾಗಿ ಹುಡುಕಿ ಅವರನ್ನು ಕಂಡುಕೊಳ್ಳೋಣ. ಸರ್ವೇಶ್ವರ ಸ್ವಾಮಿಯನ್ನು ಅರಿತುಕೊಳ್ಳೋಣ. ಅವರ ಆಗಮನ ಸೂರ್ಯೋದಯದಂತೆ ನಿಶ್ಚಯ. ಭೂಮಿಯನ್ನು ತಣಿಸುವ ಮುಂಗಾರು ಹಿಂಗಾರು ಮಳೆಗಳಂತೆ ಅವರು ನಮ್ಮ ಬಳಿಗೆ ಬಂದೇ ಬರುವರು. ಆದರೆ ಸರ್ವೇಶ್ವರ ಹೇಳುವುದೇನೆಂದರೆ, ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಜುದೆಯವೇ, ನಿನ್ನನ್ನು ಹೇಗೆ ಸರಿಪಡಿಸಲಿ? ನಿಮ್ಮ ಭಕ್ತಿ ಪ್ರಾತಃ ಕಾಲದ ಮೋಡದಂತಿದೆ, ಬೇಗನೆ ಮಾಯವಾಗುವ ಇಬ್ಬನಿಯಂತಿದೆ. ಕಂಡ ತುಂಡವಾದ ತೀರ್ಪು ನೀಡುವ ಕತ್ತಿಯಂತೆ ಹರಿತವಾಗಿ ಮಾತನಾಡುವ ನನ್ನ ಪ್ರವಾದಿಗಳನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ನನ್ನ ನ್ಯಾಯ ದಂಡನೆ ಮಿಂಚಿನಂತೆ ಹೊರಡುವುದು. ನನಗೆ ಬೇಕಾದುದು ಕರುಣೆ, ಬಲಿ ಅರ್ಪಣೆಯಲ್ಲ. ನನಗೆ ಬೇಕಾದುದು ದೈವಾಜ್ಞಾನ, ದಹನ ಬಲಿದಾನವಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನನಗೆ ಬೇಕಾದುದು ಕರುಣೆ, ಬಲಿ ಅರ್ಪಣೆಯಲ್ಲ. ಕೃಪಾಳು ದೇವ ಕರುಣೆಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಶ್ಲೋಕ. ನನಗೆ ಬೇಕಾದುದು ಕರುಣೆ, ಬಲಿ ಅರ್ಪಣೆಯಲ್ಲ. ಬಲಿ ಅರ್ಪಣೆಯಲ್ಲಿ ನಿನಗೊಲ್ಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೊಲಿವ ಯಜ್ಞವು, ನೊಂದು ಬೆಂದ ಮನವನಾತ ಒಲ್ಲೆಯನನು. ಶ್ಲೋಕ. ನನಗೆ ಬೇಕಾದುದು ಕರುಣೆ, ಬಲಿ ಅರ್ಪಣೆಯಲ್ಲ. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನನ್ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಶ್ಲೋಕ. ನನಗೆ ಬೇಕಾದುದು ಕರುಣೆ, ಬಲಿ ಅರ್ಪಣೆಯಲ್ಲ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳ್ಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜನರಂತೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸು ಈ ಸಾಮತಿಯನ್ನು ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ತಾನೇ ಪ್ರಾರ್ಥನೆ ಮಾಡಿದ. ಓ ದೇವರೇ, ನಾನು ಇತರರ ಹಾಗೆ ಅಲ್ಲ, ಅವರು ಕಳ್ಳಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೆಯ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಸುಂಕದವನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ, ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು, ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು ಯೇಸು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ವೇದನೆಯನ ಸಹಿಸಿ ಮನನೊಂದಿದೆ. ಸೋಲನ್ನು ಅನುಭವಿಸಿ ಸಾಕಾಗಿದೆ. ರಕ್ಷಣೆಯ ಬೇಡಿ ಸನ್ನಿಧಿ ಬಂದೆ. ಯೇಸುವೇ ಕರುಣಿಸು, ಯೇಸುವೇ ರಕ್ಷಿಸು, ಯೇಸುವೇ ಕರುಣಿಸು, ಯೇಸುವೇ ರಕ್ಷಿಸು. ಮನೆಯಲ್ಲೂ ಮನದಲ್ಲೂ ಬರಿ ವೇದನೆ. ಹೊರೆ ಹೊತ್ತು ಬಂದಿರುವೆ ನಾ ತಾಳದೆ. ಮನೆಯಲ್ಲೂ ಮನದಲ್ಲೂ ಬರಿ ವೇದನೆ. ಹೊರೆ ಹೊತ್ತು ಬಂದಿರುವೆ ನಾ ತಾಳದೆ. ಶಿಲುಬೆಯ ಶಕ್ತಿಯ ಕರುಣಿಸು ಪ್ರಭುವೇ. ಮನಶಾಂತಿ ನೀಡೆನಗೆ ಕರುಣಾಮಯನೇ. ಮನಶಾಂತಿ ನೀಡೆನಗೆ ಕರುಣಾಮಯನೇ. ಯೇಸುವೇ ಕರುಣಿಸು, ಯೇಸುವೇ ರಕ್ಷಿಸು, ಯೇಸುವೇ ಕರುಣಿಸು, ಯೇಸುವೇ ರಕ್ಷಿಸು. ಶೋಧನೆಯು ರೋದನೆಯು ಬೆನ್ನಹತ್ತಿದೆ. ಕತ್ತಲೆಯು ಕವಿದೆನ್ನ ಜೀವನಲುಗಿದೆ. ಶೋಧನೆಯು ರೋದನೆಯು ಬೆನ್ನಹತ್ತಿದೆ. ಕತ್ತಲೆಯು ಕವಿದೆನ್ನ ಜೀವನಲುಗಿದೆ. ಮನಸೋತು ಮರಣಕ್ಕೆ ನಾನಾಗಿರುವೆ. ನವಜೀವ ನೀಡೆನಗೆ ಮೃತ್ಯುಂಜಯನೇ. ನವಜೀವ ನೀಡೆನಗೆ ಮೃತ್ಯುಂಜಯನೇ. ಅತ್ತತ್ತು ಕಣ್ಣೀರು ಬತ್ತೋಗಿದೆ. ವೇದನೆಯನ ಸಹಿಸಿ ಮನನೊಂದಿದೆ.